ದರ್ಶನ್ ಆಗಲಿ ಚಾಲೆಂಜಿಂಗ್ ಸ್ಟಾರ್ ಆಗಲಿ ಇವರಿಬ್ಬರು ಮಾಡಿದಿರೋ ಕೆಲಸ ಅಂದರೆ ಯಾರಿಗೂ ಮೋಸ ಮಾಡಿ. ಯಾಕೆ ಕೆಟ್ಟದಾಗಿ ಮೆಸೇಜ್ ಮಾಡಿ ಯಾಕೆ ಅಂತ ಕೇಳ್ತೀಯಾ? ನಾನು ಮೆಸೇಜ್ ಮಾಡಿಲ್ಲ. ಇದು ನೀನು ತಾನೆ? ಅಲ್ಲ, ಅದು ನನ್ನ ಅಕೌಂಟ್ ಅಲ್ಲ. ನಿನ್ನ ಅಕೌಂಟ್ ಅಲ್ವಾ? ತೆಗಿ, ಫೋನ್ ತೆಗಿ. ನಿನ್ನ ಫೋಟೋನೇ ಇದೆ, ನಿನ್ನ ಅಕೌಂಟ್ ಅಲ್ಲ ಅಂತ ಹೇಗೆ ಹೇಳ್ತೀಯಾ? ನಾನು ಮೆಸೇಜ್ ಮಾಡಿದಾಗ ನಿನಗೆ ಬರುತ್ತಲ್ವಾ, ಅವಾಗ ಮಾಡ್ತೀನಿ ನಿನಗೆ. ಬಂತಾ? ಇಲ್ಲ. ಬಂತಾ? ಬಂದಿಲ್ಲ. ಬಂದಿಲ್ವಾ? ಅದು ಫೇಕ್ ಅಕೌಂಟು. ಐ ಆಮ್ ಸಾರಿ ಪ್ಲೀಸ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಯ್ತು. ಹಾಯ್ ಬೇಬಿ, ಎಷ್ಟು ಕ್ಯೂಟ್ ಆಗಿದೆಯಾ ನೀನು. ಯಪ್ಪ, ಸಖತ್ ಹಾಟ್ ಕಣೆ. ನಿನ್ನ ಫಿಗರ್ ಮಾತ್ರ. ಸುಮ್ಮನಿರೋ ಸಾಕು. ನೀನು ನನಗಿಂತ ತುಂಬ ಕ್ಯೂಟ್ ಆಗಿದೆಯಾ. ನಿನ್ನ ಟಾಪಿಂದ ಬಾಟಮ್ವರೆಗೂ ನೋಡ್ತಾ ಇದ್ರೆ ಮೈ ಜುಮ್ ಅನಿಸುತ್ತೆ. ಐ ರಿಯಲಿ ಲವ್ ಯು ಬೇಬಿ. ಹಾಂ ಕಳ್ಳ ಏನೇನೋ ಹೇಳ್ತಾನೆ. ಐ ಲವ್ ಯು ಟೂ ಬೇಬಿ. ಅದೆಲ್ಲ ಓಕೆ. ಏನೋ ಒಬ್ಬಳೆ ಎಲ್ಲೋ ಹೋಗ್ತಾ ಇರಂಗಿದ್ಯಾ? ಮೈ ಜುಮ್ ಒಂದು. ಯಪ್ಪ, ಏನು ಹೇಳಲಿ ನಾನು, ಎಷ್ಟು ವರ್ಣನೆ ಮಾಡಲಿ ನಿನ್ನ. ಸರಿ ಆಯಿತು, ಒಂದು ಫೋಟೋ ಕಳಿಸ್ಲಾ? ಬೇಡ, ನಾನು ಲೈವ್ ಆಗಿ ನೋಡ್ತೀನಿ. ಆಯಿತು ಚಿನ್ನ, ಮೆಸೇಜ್ ಎಲ್ಲ ಯಾಕೆ, ಡೈರೆಕ್ಟಾಗಿ ಮಾತಾಡ್ಕೊಂಡು ಹೋಗೋಣ ಬಾ. ನನಗೆ ಕಾಫಿ ಕರ್ಕೊಂಡು ಹೋಗ್ತೇನೆ ಅಂದಿದ್ದೆ, ಮರ್ತಿಲ್ಲ ತಾನೆ? ಮರ್ತಿಲ್ಲ ಬಾ ಚಿನ್ನ. ಥೋ, ಬ್ಲಾಕ್ ಲೇ, ನೀವೆಷ್ಟೇ ಬ್ಲಾಕ್ ಮಾಡ್ರಿ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಮೆಸೇಜ್ ಮಾಡ್ತಾನೆ ಇರ್ತೀನಿ. ಒಂದಲ್ಲ ಒಂದು ದಿವಸ ತಗ್ಲಾಕೋತೀರಾ, ರಿಪ್ಲೈ ಮಾಡೇ ಮಾಡ್ತೀರಾ. ನಾನೇನು ತಪ್ಪು ಮಾಡಿಲ್ಲ. ನನಗೆ ಯಾಕೆ ಎಲ್ಲರ ಮುಂದೆ ಅವಮಾನ ಮಾಡಿದ್ಲು? ಅವಳು ಸಮಾಧಾನದಿಂದ ಕೇಳಬೇಕಿತ್ತು. ಒಂದು ಮಾತು ಕೇಳಿದ್ದಿದ್ರೆ ಸರಿ ಹೋಗ್ತಿತ್ತು. ಬಿಡಲ್ಲ, ಬ್ಲಾಕ್ ಮಾಡ್ತೀರಾ. ಮಾಡಿ ನಿಮ್ಮನ್ನೊಬ್ಬರನ್ನೂ ಬಿಡಲ್ಲ. ರಿಪ್ಲೈ ಮಾಡ್ತೀರಲ್ಲ, ಆವಾಗ ತಗೊಳಕೋತೀರಾ. ಕೆಟ್ಟವನ್ ನಾನೀಗ. ಕುಣಿಬೇಕು ಅನಿಸ್ತಾ ಇದೆಯಾ? I just love the music, you know? ಸರಿ ಆಯ್ತು. ಹಲೋ. ಹಾಂ, ಓಕೆ, ಬರ್ತಾ ಇದ್ದೀನಿ. ನಾನೀಗ ಹೊರಡಬೇಕು, ಮತ್ತೆ ಸಿಗ್ತೀನಿ. ಸಮಥಿಂಗ್ ಇಂಪಾರ್ಟೆಂಟ್. ಪರ್ಫ್ಯೂಮ್ ಚೆನ್ನಾಗಿದೆ. ಯೋಚನೆ ಮಾಡಿದ್ಯಾ? ಇಲ್ಲಿಗೆ ಬರಬೇಡ ಅಂದ್ರು ಮತ್ತೆ ಬಂದಿದ್ಯಾ?
ಹೇಳಿದ ಅರ್ಥ ಆದಲ್ವಾ ನಿನಗೆ? ನಿನ್ನ ನೋಡಕ್ಕೆ ಇಲ್ಲೇ ಬರಬೇಕು ತಾನೆ? ನನಗೆ ಬಾಯ್ ಫ್ರೆಂಡ್ ಇದ್ದಾನೆ, ನೀನು ನೋಡಿದ್ಯಲ್ವಾ? ನನ್ನ ಮನಸ್ಸು ಅರ್ಥ ಮಾಡ್ಕೊ ಪ್ಲೀಸ್. ಅರ್ಥ ಮಾಡ್ಕೊಳಕ್ಕೆ ಏನೂ ಇಲ್ಲ. ಐ ಆಮ್ ಆಲ್ರೆಡಿ ಇನ್ ಲವ್ ವಿತ್ ಸಮ್ವನ್. ಐ ಹ್ಯಾವ್ ಅ ಬಾಯ್ ಫ್ರೆಂಡ್. ಓಕೆ, ಅಂಡರ್ಸ್ಟ್ಯಾಂಡ್ ಪ್ಲೀಸ್. ಏಯ್ ಕೇಳು ಇಲ್ಲಿ. ಏಟ್ ತಿಂದು ನಗ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಆಗಬೇಡಿ. ಅವಳು ನನ್ನ ಕಾಲೇಜ್ ಕ್ರಶ್ಶು. ಅವಳಿಗೆ ಐ ಲವ್ ಯು ಹೇಳೋಷ್ಟರಲ್ಲಿ ಕಾಲೇಜೇ ಮುಗ್ದೋಯ್ತು. ಬಿಟ್ಬಿಟ್ಟೆ. ಕಾಲೇಜ್ ಮುಗಿದು 3 ವರ್ಷ ಆಗಿತ್ತು. ಒಂದು ದಿವಸ ಶೆಟ್ಟೀಸ್ ಕೆಫೆಯಲ್ಲಿ ಕಾಫಿ ಕುಡಿಬೇಕಾದ್ರೆ ಸಡನ್ನಾಗಿ ನಮ್ಮ ಹುಡುಗಿ ಪ್ರತ್ಯಕ್ಷ ಆಗ್ಬಿಟ್ಲು. ಅವಳು ಯಾವ ಕಡೆ ಹೋಗ್ತಾಳೆ ಅಂತ ನೋಡ್ತಾ ಇದ್ದೆ. ಆದರೆ ದೇವ್ರು ಮಾತ್ರ ನನಗೋಸ್ಕರ ಅವಳು ಕೆಫೆ ಒಳಗೆ ಹೋಗಲಿ ಅಂತ ಸ್ಟ್ರೈಟಾಗಿ ಕೆಫೆ ಒಳಗೆ ಬಂದ್ಬಿಟ್ಲು. ಗೊತ್ತಿಲ್ದಿರೋರ ಥರ ಕೂತಿದ್ದೆ. ಹಾಳಾದ ಕೈ ಹಾಯ್ ಹೇಳ್ಬಿಡ್ತು. ನಾನು ಎಕ್ಸೈಟ್ಮೆಂಟಲ್ಲಿ ಏನೇನೋ ಮಾತಾಡ್ತಿದ್ದೆ. ಅವಳು ಮಾತಾಡ್ತಿದ್ಲು. ಆದರೆ ಅವಳು ಶೆಟ್ಟೀಸ್ ಕೆಫೆಗೆ ಡೈಲಿ 2 ಗಂಟೆಗೆ ಬರೋ ವಿಷಯ ನನ್ನ ತಲೆಯಲ್ಲಿ ಫಿಕ್ಸ್ ಆಗೋಯ್ತು. ಫಿಕ್ಸ್ ಆದಮೇಲೆ ಗೊತ್ತಲ್ಲ ನಾವು ಹುಡುಗರು, ಶಾರ್ಪ್ 2 ಗಂಟೆಗೆ ನೆಕ್ಸ್ಟ್ ಡೇ ಕೆಫೆಲಿ ಕಾಫಿ ಕುಡಿಯೋಕ್ಕೆ ಬಂದೆ. ಆದರೆ ಅವಳು ಬರಲೇ ಇಲ್ಲ. ಆದರೂ ಯಾಕೋ ಅವಳು ಬಂದೇ ಬರ್ತಾಳೆ ಅನ್ನೋ ಫೀಲಿಂಗ್ ಇತ್ತು. ಕಾದೆ, ಅವಳು ಬರಲಿಲ್ಲ. ಏನು ಮಾಡೋದು ಅಂತ ಗೊತ್ತಾಗದೆ ಇರೋ ಬರೋ ಕಾಫಿ ಕುಡಿದು ಅಲ್ಲಿಂದ ಎದ್ದು ಹೋಗ್ಬಿಟ್ಟೆ. ಫಿಕ್ಸ್ ಆಗಿದ್ದೀನಲ್ವ, ಏನೂ ಮಾಡೋಕ್ಕಾಗಲ್ಲ. ಮತ್ತೆ ಮಾರನೇ ದಿನ 2 ಗಂಟೆಗೆ ಶಾರ್ಪು ಕಾಫಿ ಕುಡಿತಾ ಕೂತಿದ್ದೆ. ಅವಳು ಬರಲೇ ಇಲ್ಲ. ನನಗೆ ಯಾಕೋ ಇನ್ಮೇಲೆ ಅವಳು ಬರೋದೇ ಇಲ್ವೇನೋ ಅಂತ ಅನಿಸ್ತು. ಕಾದೆ, ಬರಲಿಲ್ಲ. ಬಿಸ್ಕೆಟ್ ತಿಂದು ಅಲ್ಲಿಂದ ಹೊರಟ್ಬಿಟ್ಟೆ. ನಾವು ಹುಡುಗರೇ ಹಂಗೆ. ಒಂದು ಸರಿ ಫಿಕ್ಸ್ ಆದಮೇಲೆ ಕೆಫೇಲಿ ಕಸ್ಟಮರ್ ಇಲ್ಲ ಅಂದ್ರೇನು ನಮ್ಮ ಕಾಫಿಯಿಂದನೇ ಕಾಸಾಗಬೇಕು. ಹಂಗೆ ಕಾಫಿ ಕುಡಿತೀವಿ ನಾವು. ಅವತ್ತು ಕೊನೆ ದಿನ ನೋಡಿ ಕಾದು ಹೋಗೋಣ ಅಂತ ಕಾಫಿ ಕುಡಿಯೋಕ್ಕೆ ಬಂದಿದ್ದೆ. ಅದೇನೋ ಗೊತ್ತಿಲ್ಲ, ಅವತ್ತು ಬಂದೇ ಬರ್ತಾಳೆ ಅನ್ನೋ ಸ್ಟ್ರಾಂಗ್ ಫೀಲಿಂಗ್ ಇತ್ತು. ಅವಳನ್ನು ನೋಡಿದ ತಕ್ಷಣ ಏನು ಮಾಡೋದು ಅಂತ ಗೊತ್ತಾಗದೆ ಹಾಯ್ ಹೇಳಿ ಕಾಫಿ ಎತ್ಕೊಂಡು ಅವಳ ಹತ್ರನೇ ಹೋದೆ. ಇಷ್ಟು ದಿವಸ ನಾನು ಕೆಫೆ ಕಡೆ ಬಂದೇ ಇಲ್ಲ, ನನಗೇನು ಗೊತ್ತಿಲ್ಲ ಅನ್ನೋ ಥರ ಬಿಲ್ಡಪ್ ಕೊಟ್ಟೆ. ಅವತ್ತು ಮಾತ್ರ ಸಿಕ್ಕಾಪಟ್ಟೆ ಮಾತಾಡಿದ್ವಿ. ಕಾಲೇಜ್ ಇನ್ಸಿಡೆಂಟ್ಸ್ನೆಲ್ಲ ನೆನ್ಸ್ಕೊಂಡು ಮಾತಾಡಿದ್ವಿ. ಒಳ್ಳೆ ಫ್ರೆಂಡ್ಸು ಆಗ್ಬಿಟ್ವಿ. ಆವಾಗಲೇ ನನಗೊಂದು ಹಾಡು ನೆನಪಾಯಿತು. ಮುದುಡಿದ ತಾವರೆ ಅರಳಿತು ಅನ್ನೋ ಥರ ನನ್ನ ಲೈಫು ಅರಳಿತ್ತು. ಮಾರನೇ ದಿನ ಅದೇ ಹಾಡಿನ ಗುಂಗಲ್ಲಿ ನಮ್ಮ ಹುಡುಗಿಗೆ ರೋಸ್ ಕೊಟ್ಟು ಪ್ರಪೋಸ್ ಮಾಡೋಣ ಅಂತ ಹೋದರೆ ನಮ್ಮ ಹುಡುಗಿನೇ ರೋಸ್ ಹಿಡ್ಕೊಂಡು ಕೆಫೆ ಓನರ್ ರೋಜನಿಗೆ ಪ್ರಪೋಸ್ ಮಾಡಿಬಿಟ್ಲು. ಸಿಕ್ಕಾಪಟ್ಟೆ ಬೇಜಾರಾಯಿತು. ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಆಗಲೇ ನೋಡಿ ಇನ್ನೊಂದು ಹಾಡು ನೆನಪಾಯಿತು. ಅರಳಿದ ತಾವರೆ ಉದುರಿ ಹೋಯ್ತು ಅಂತ ಮನಸ್ಸಿಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಏನು ಮಾಡೋದು ಅಂತ ಗೊತ್ತಿಲ್ಲ, ಸುಮ್ಮನಾಗ್ಬಿಟ್ಟೆ. ನಾವು 3 ಜನ ಒಳ್ಳೆ ಫ್ರೆಂಡ್ಸ್ ಆದ್ವಿ. ಪ್ರಶಾಂತ್ ಶೆಟ್ಟಿ ಕೆಫೆ ಓನರು, ಪಾಪ ಒಳ್ಳೆ ಮನುಷ್ಯ, ಅವನದೇನೂ ತಪ್ಪಿಲ್ಲ. ನಮ್ಮ ಹುಡುಗಿನೇ ಅವನ್ನ ಪ್ರಪೋಸ್ ಮಾಡಿದ್ದು. ಏನು ಮಾಡೋಕ್ಕಾಗುತ್ತೆ, ಹಾಳಾದ ಮನಸ್ಸು. ಕಾಲೇಜಲ್ಲಿ ಪ್ರಪೋಸ್ ಮಾಡೋಕ್ಕಾಗಲಿಲ್ಲ, ಕೆಫೆಯಲ್ಲಿ ಸಿಕ್ಕಾಗ ಪ್ರಪೋಸ್ ಮಾಡೋಕ್ಕಾಗಲಿಲ್ಲ ಅಂತ ಬೇಜಾರಾಗಿತ್ತು. ಏನು ಮಾಡೋದು, ಕೊನೆಗೊಂದು ಸರಿ ಪ್ರಪೋಸ್ ಮಾಡಿ ಸಮಾಧಾನ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಆದರೆ ಅವಳು ನೋಡಿದ ತಕ್ಷಣ ನನ್ನ ಮೀಟ್ರ್ ಆಫ್ ಆಯಿತು. ಕೆಲವು ಹುಡುಗರಿಗೆ, ಅಂದರೆ ನನ್ನಂಥವ್ರಿಗೆ, ಹುಡುಗಿ ದೂರ ಇದ್ದಾಗ ತುಂಬ ಧೈರ್ಯ, ಹತ್ರ ಬಂದಾಗ ಚಡ್ಡಿ ಒದ್ದೆ. ಏನು ಮಾಡಬೇಕು ಅಂತ ಗೊತ್ತೇ ಆಗಲಿಲ್ಲ. ಬ್ಯಾ ಅಂತ ಐ ಲವ್ ಯು ಅಂತ ಹೇಳೇಬಿಟ್ಟೆ. ಆದರೆ ಏಟ್ ತಿಂತೀನಿ ಅಂತ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಸಿಕ್ಕಾಪಟ್ಟೆ ಹತ್ಬಿಟ್ಟೆ. ಬೇಜಾರಾಯಿತು. ಯಾಕೆ ಹಿಂಗೆ ಮಾಡಿದೆಯಪ್ಪ ಅಂತ ಮಾರನೇ ದಿನ ಸಾರಿ ಹೇಳ್ಬಿಟ್ಟು ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳಕ್ಕೆ ಹೋದೆ. ಅದೇ ನೆನ್ನೆ ವಿಷಯ ಮಾತಾಡಬೇಕಿತ್ತು. ನಾನು ನೀನು ಒಳ್ಳೆ ಅವತ್ತು ಹೇಳಕ್ಕೆ ಮುಂಚೆನೇ ಬಾರಿಸ್ಬಿಟ್ಲು. ಹಾಳಾದ ಮನಸ್ಸು. ಅವಳು ಏಟ್ನೇ ಇಷ್ಟಪಡೋಕ್ಕೆ ಶುರು ಮಾಡ್ತು. ಆವತ್ತಿಂದ ನೋಡಿ ಇವತ್ತಿವರೆಗೂ ಏಟ್ ತಿಂತಾನೇ ಇದ್ದೀನಿ. ಅವಳ ಹತ್ರ ಹೋಗಿ ಇಲ್ಲದ ಸಲದ ಮಾತಾಡಿ ಅವಳನ್ನ ಸತಾಯಿಸಿ ಏಟ್ ತಿನ್ನೋದು, ಇದೇ ನನ್ನ ಕೆಲಸ. ಆದರೂ ಮನಸ್ಸಿಂದ ಅವಳು ಅಂತಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಹಾಯ್ ಡಾರ್ಲಿಂಗ್, ಏನು ಮಾಡ್ತಿದ್ಯಾ? ಇಲ್ಲಿ ಆಫೀಸ್ ಹತ್ರ ಇದ್ದೀನಿ. ನಾಳೆಯಿಂದ ನಮ್ಮ ಆಂಟಿ 1 ವಾರ ಮನೇಲಿರಲ್ಲ, ಬರ್ತೀಯಾ?
ಸುಮ್ಮನಿರೆ ಸಾಕು, ಡವ್ ಮಾಡಬೇಡ. ನಿಜ ಡವ್ ಮಾಡ್ತಿಲ್ಲ. ಆಹಾ, ಪ್ರತಿ ಸಾರಿ ಇದೇ ಹೇಳ್ತೀಯಾ, ಆಮೇಲೆ ಕೈ ಕೊಡ್ತೀಯಾ? ಇಲ್ಲ ಬಾ. ನಮಗೆ ಗೊತ್ತಿಲ್ವಾ ನಮ್ ದೇವ್ರ ಸತ್ಯ? ಇಲ್ಲ ಕಣೋ. ಸರಿ ಸರಿ ಆಯ್ತು, ಏನೋ ಒಂದು ಮಾಡು. ಆಯ್ತು, ಬರ್ತೀನಿ. ಬಾಯ್. ನಿನ್ನ ಫೋಟೋ ನೋಡಿದರೆ ಜೀವನ ಇಡೀ ನಿನ್ನ ಜೊತೆನೇ ಇರಬೇಕು ಅನಿಸುತ್ತೆ. ನೀನು ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆಯಾ. ಇನ್ನೊಂದ್ಸಲಿ ಮೆಸೇಜ್ ಮಾಡಿದ್ರೆ ಪೊಲೀಸ್ಗೆ ಹೇಳಿ ಒದ್ದು ಒಳಗೆ ಹಾಕ್ಸ್ತೀನಿ, ಲೋಫರ್. ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ನಿನ್ನ ಫೋಟೋ ನೋಡಿದಾಗಿಂದ ನನ್ನ ತಲೆ ಕೆಟ್ಟೋಗಿದೆ. ನೀನು ಒಂದು ನೈಟ್ ನನಗೆ ಬೇಕು. ಯಾವನು ನೀನು ಲೋಫರ್? ನಿನಗೇನು ಅಕ್ಕ ತಂಗಿ ಇಲ್ವಾ? ಇನ್ನೊಂದು ಸರಿ ಬ್ಲಾಕ್ ಮಾಡಿದ್ರೆ ನೀನು ಸ್ನಾನ ಮಾಡೋ ವಿಡಿಯೋ ಸೋಷಲ್ ಮೀಡಿಯಲ್ಲಿ ವೈರಲ್ ಆಗುತ್ತೆ. ಹುಷಾರ್. ರಿಪ್ಲೈ ಮಾಡಿಲ್ಲ ಅಂದರೂ ವೈರಲ್ ಆಗುತ್ತೆ. ಹಲೋ, ಹಾಂ ಹೇಳು ಚಿನ್ನ. ಪ್ರಶಾಂತ್, ಎಲ್ಲಿದ್ಯಾ? ಇಲ್ಲೇ ರೈಡಿಂಗ್ ಕ್ಲಬ್ ಹತ್ರನೇ ಇದ್ದೆ. ಸರಿ, ಅಲ್ಲೇ ಇಗೋ. ಐಮ್ ಕಮಿಂಗ್. ಯಾಕೆ ಅಷ್ಟೊಂದು ಗಾಬರಿಯಿಂದ ಮಾತಾಡ್ತಿದ್ಯಾ? ಏನಾಯ್ತು? ಏನೂ ಇಲ್ಲ, ಅಲ್ಲೇ ಬಂದು ಹೇಳ್ತೀನಿ. ಸರಿ ಚಿನ್ನ, ಕ್ಲಬ್ ಹತ್ರನೇ ಇರ್ತೀನಿ, ಆದಷ್ಟು ಬೇಗ. ಒಂದು 10 ನಿಮಿಷ ಮ್ಯಾನೇಜ್ ಮಾಡೋ ಮ್ಯಾನೇಜರ್ ಹತ್ರ. ಇರ್ಲಿ ಬಿಡ, ಮಾಡ್ತೀಯಾ? ಏನಾಯ್ತೆ? ಯಾಕೆ ಏನಾಯ್ತು? ಯಾವನು ಕೆಟ್ಟದಾಗ ಮೆಸೇಜ್ ಮಾಡ್ತಿದ್ದಾನೆ ನೋಡಿಲ್ಲಿ. ಇದಕ್ಕೆಲ್ಲ ಯಾರು ಗಾಬರಿ ಪಡ್ತಾರೆ? ಇಲ್ಲ ಕಣೋ, ತುಂಬಾ ಭಯ ಆಗ್ತಿದೆ. ಏನೂ ಆಗಲ್ಲ ಚಿನ್ನ, ಸುಮ್ಮನೆ ಬ್ಲಾಕ್ ಮಾಡಿ ಬಿಸಾಕಷ್ಟೇ. ಇಲ್ಲ ಕಣೋ, ನಾನು ಎಷ್ಟೇ ಬ್ಲಾಕ್ ಮಾಡಿದ್ರು ಬೇರೆ ಅಕೌಂಟಿಂದ ಮೆಸೇಜ್ ಬರ್ತಾ ಇದೆ. ಅವ್ನು ಎಷ್ಟೇ ಮೆಸೇಜ್ ಮಾಡ್ಲಿ, ನೀನ್ ಬ್ಲಾಕ್ ಮಾಡ್ಬಿಡ ಅಷ್ಟೇ. ಬ್ಲಾಕ್ ಮಾಡಿದ್ರೆ ಪ್ರೈವೇಟ್ ವಿಡಿಯೋಸ್ ವೈರಲ್ ಮಾಡ್ತೀನಿ ಅಂತಾನೆ. ಇಲ್ಲ ನೋಡು, ನಿಂಗೆ ಬ್ಲಾಕ್ ಮಾಡಕ್ ಭಯ ತಾನೆ? ಬಾಯ್ಲಿ, ನಾನು ಬ್ಲಾಕ್ ಮಾಡ್ತೀನಿ. ಬೇಡ ಪ್ರಶಾಂತ್, ಬೇಡ ಬೇಡ. ಅವನ ಹತ್ರ ಏನಾದ್ರೂ ವಿಡಿಯೋ ಇದ್ರೆ ನಂಗೆ ತುಂಬಾ ಭಯ ಆಗ್ತಿದೆ. ಇಲ್ಲ ನೋಡು, ನಿನಗೆ ನೀನು ಏನೇನೋ ಕಲ್ಪನೆ ಮಾಡ್ಕೋಬೇಡ, ಅಂಥದ್ದು ಏನೂ ಆಗಲ್ಲ. ನಾನು ಹೇಳದ್ ಸದ್ಯಕ್ಕೆ ನಿನ್ನ ಮನೆಗೆ ಹೋಗು, ನಂಗೊಂದು ಸ್ವಲ್ಪ ಕೆಲಸ ಇದೆ. ಯಾವಾಗ ನೋಡಿದ್ರು ಕೆಲಸ. ಅವಳ ಲೈಫಲ್ಲಿ ಏನೇನೋ ನಡೀತಾ ಇದೆ, ಕೇಳೋಣ ಅಂದ್ಕೊಂಡ್ರೆ ಅವಳ ಕೈಗೆ ಸಿಗ್ತಾ ಇಲ್ಲ. ದೀಪಕ್ ಹೇಳಿದ್ದ ಆ ಥರ ಪ್ರೈವೇಟ್ ವಿಡಿಯೋ ಏನೂ ಇರಲ್ಲ, ಅವ್ರು ಸುಮ್ಮನೆ ಹೆದರ್ಸ್ತಾರೆ ಅಂತ. ಬ್ಲಾಕ್ ಮಾಡಿಬಿಡ್ತೀನಿ. ಬ್ಲಾಕ್ ಮಾಡ್ತೀರಾ? ತಡೀರಿ, ಮಾಡ್ತೀನಿ.
ಒಂದ್ಸಲ ಬ್ಲಾಕ್ ಮಾಡಿದ್ರೆ ನನ್ನ ವಿಡಿಯೋ ನೀವು ನೋಡಲ್ಲ, ನಿಮ್ಮ ವಿಡಿಯೋ ಇಡೀ ಜಗತ್ತೇ ನೋಡುತ್ತೆ. ಇದು ನಿಂಗೆ ಕೊನೆಯ ಸಲ ಹೇಳ್ತಾ ಇದ್ದೀನಿ, ಇದೇ ನಿಂಗೆ ಲಾಸ್ಟ್ ವಾರ್ನಿಂಗ್. ಫೋನ್ ಎತ್ತು ದೀಪಕ್, ಪ್ಲೀಸ್ ಫೋನ್ ಎತ್ತು. ಎಲ್ಲೂ ಇದೆಯಾ ನೀನು? ಫೋನ್ ಎತ್ತು. ಏನ್ ಚಿನ್ನ ಮತ್ತೆ ಮತ್ತೆ ಕಾಲ್ ಮಾಡ್ತಿದ್ಯಲ್ಲ, ಅಷ್ಟೊಂದು ನೆನಪಾಗ್ತಿದ್ದೀನ? ಪ್ರಶಾಂತ್ ಎಲ್ಲಿದ್ಯಾ? ಇಲ್ಲೇ ಕೆಫೆ ಹತ್ರ ಇದ್ದೀನಿ, ಹೇಳ್ಚಿನ. ನೀನು ಬ್ಲಾಕ್ ಮಾಡು ಅಂತ ಹೇಳಿದ್ದೆ, ನಾನು ಬ್ಲಾಕ್ ಮಾಡಿದೆ. ಈಗ ನೋಡು ಕೆಟ್ ವಿಡಿಯೋಸ್ ಕಳಿಸ್ತಾ ಇದ್ದಾನೆ. ಮತ್ತೆ ನನ್ನ ಪ್ರೈವೇಟ್ ವಿಡಿಯೋ ವೈರಲ್ ಮಾಡ್ತೀನಿ ಅಂತಿದ್ದಾನೆ. ಮುಚ್ಚೆ ಸಾಕು, ನೀನೇನ್ ಭಾರಿ ತ್ರಿಪುರ ಸುಂದ್ರಿ, ನಿನ್ ವಿಡಿಯೋ ವೈರಲ್ ಹಾಕೆ. ಅಯ್ಯೋ ಸಾರಿ ಕಂದ. ಪಿಂಕಿ, ನಿನಗೆ ಬೈಬೇಕು ಅಂತ ಉದ್ದೇಶನೇ ಇರ್ಲಿಲ್ವ ನನಗೆ. ಐ ಆಮ್ ವೆರಿ ಸಾರಿ, ಅಳ್ಬೇಡ್ವೆ. ನೋಡು, ನಿನ್ ವಿಡಿಯೋಸ್ ಯಾವ್ದು ಅವ್ರ ಹತ್ರ ಇರಲ್ಲ, ಅರ್ಥ ಆಯ್ತಾ? ಇದೆಲ್ಲ ಅವ್ರು ಯೂಸ್ ಮಾಡೋ ಟ್ರಿಕ್ಸು. ನೋಡು, ಇವತ್ತು ನಾಳೆ ನಾನು ಟ್ರೈನಿಂಗ್ ಅಲ್ಲಿ ಇರ್ತೀನಿ, 2 days ಬಿಟ್ಟು ಸಿಗ್ತೀನಿ. 2 days? 2 days ಅಲ್ಲಿ ನಾನೇ ಸತ್ತೋಗಿರ್ತೀನಿ. ತಲೆ ಕೆಟ್ಟು ಹೋಗ್ತದೆ ಪ್ರಶಾಂತ್. ಹಾಗೆಲ್ಲ ಮಾತಾಡಬಾರ್ದು ಚಿನ್ನ. ಒಂದು 2 days ಟೈಮ್ ಕೊಡು, ಜಸ್ಟ್ 2 days, ನಾನೆಲ್ಲ ಸರಿ ಮಾಡ್ತೀನಿ. ಆಯ್ತು. ಓಕೆನಾ? ಸರಿ ಆಯ್ತು.
ಪಿಂಕಿ ಏನೈತೆ? ಯಾಕೆ ಅಳ್ತಿದ್ಯಾ? ಪಿಂಕಿ ಅಳ್ಬೇಡ್ವೆ. ನಿನ್ನೆ ರಾತ್ರಿ ತಾನೇ ಹೇಳ್ದೆ ನಾನು ಜಿಮ್ ಮುಗಿಸ್ಕೊಂಡು ಸಿಗ್ತೀನಿ ಅಂತ. ಅಳ್ಬೇಡ್ವೆ. ಪಿಂಕಿ ಏನಾಯ್ತು ಹೇಳು ಹೋಗ್ಲಿ. ಅಳ್ಬೇಡಮ್ಮ ಪಿಂಕಿ, ಏನಾಯ್ತು ಹೇಳಮ್ಮ. ಬಾತ್ರೂಮಲ್ಲಿ ಬೆಡ್ ಮೇಲೆಲ್ಲ ಇಗ್ನೋರ್ ಮಾಡಮ್ಮನೆ ತಾನೆ, ಯಾಕೆ ಅಳ್ತಿದ್ಯಾ? ಅಳ್ಬೇಡ್ವೆ ಪ್ಲೀಸ್, ಅಳ್ಬೇಡ್ವೆ. ಹಿಂಗಾದ್ರೆ ಜೀವನ ಹೆಂಗೆ ಹೇಳು? ಅಳ್ಬೇಡಮ್ಮ. ಯಾಕೆ ಇಷ್ಟೊಂದು ಅಳ್ತಿದ್ಯಾ? ಅಲ್ಲ ಪಿಂಕಿ, ಎಷ್ಟು ಸರಿ ಹೇಳಿದೀನಿ ಇಗ್ನೋರ್ ಮಾಡು ಅಂತ. ನೀನ್ ಇಗ್ನೋರ್ ಮಾಡಕ್ಕೆ ರೆಡಿ ಇಲ್ಲ. ಅಟ್ಲೀಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡು ಅದನ್ನ ಹೇಳು. ಅಳ್ಬೇಡ್ವೆ. ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಅಯ್ಯೋ, ಪೊಲೀಸ್ ಸ್ಟೇಷನ್ ಅಂತೆ ಅವ್ರನ್ನ ಹೇಳ್ತಾರೆ ಅನ್ಕೊಂಡಿದ್ಯಾ? ಇದನ್ನೇ ಹೇಳ್ತಾರೆ, ಬ್ಲಾಕ್ ಮಾಡು ಡಿಲೀಟ್ ಮಾಡು ಅಂತ. ಇನ್ನೇನು ಹೇಳ್ತಾರೆ ಅನ್ಕೊಂಡಿದ್ಯಾ? ಪೊಲೀಸ್ ಸ್ಟೇಷನ್ ಅಂತೆ, ಪೊಲೀಸ್ ಸ್ಟೇಷನ್. ನಿಲ್ಲು ಪಿಂಕಿ, ಪಿಂಕಿ. ಓ, ನಾನು ಹೇಳೋದು ಅರ್ಥ ಆಗ್ತಿಲ್ವಾ? ಪಿಂಕಿ ನಿಲ್ಲು ಪಿಂಕಿ. ಯೂಸ್ ಇಲ್ಲ, ನಿಂತ್ಕೋ ಪಿಂಕಿ. ಪಿಂಕಿ ಹೋಗ್ಬೇಡ್ವೆ. ಟೂ ಡೇಸಿಂದ ಎಲ್ಲೂ ಕಾಣ್ತಿಲ್ಲ. ಹುಡುಕ್ತಾ ಇದ್ದೆ, ಅಪಾರ್ಟ್ಮೆಂಟ್ ಹತ್ರ ನೋಡಿದೆ, ಕೆಫೆ ಹತ್ರ ನೋಡಿದೆ, ಎಲ್ಲೂ. ಏನು ಪ್ರಾಬ್ಲಮ್ ನಿಂದು? ಪ್ಲೀಸ್ ಲೀವ್ ಮೀ ಅಲೋನ್. ಯಾಕೆ ಏನಾಯಿತು ಅಂತ ಕೇಳಿದಾಗ ಯಾವನೋ ಒಬ್ಬ ಅವಳು ಪ್ರೈವೇಟ್ ವೀಡಿಯೋಸ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅಂತ ಹೇಳಿದ್ಲು. ತೋರಿಸು ನೋಡೋಣ ಅಂತ ಮೆಸೇಜ್ ಓದಿದಾಗ ನನಗೆ ಶಾಕ್ ಆಯಿತು. ಇದು ನಿಂಗೆ ಬೇಡವಾಗಿರೋ ವಿಷಯ ಅಂತ ತಳ್ಳಿ ಅಲ್ಲಿಂದ ಹೋಗ್ಬಿಟ್ಲು. ಅದೇ ಗ್ಯಾಪಲ್ಲಿ ಬ್ಲ್ಯಾಕ್ ಮೇಲರ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಹೆಸರು ನೋಡ್ಕೊಂಡಿದ್ದೆ. ನಾನೇ ಹುಡುಗಿ ಥರ ಮೆಸೇಜ್ ಮಾಡಿ ಅವನ್ನ ಹಿಡಿಬೇಕು ಅಂತ ಪ್ಲ್ಯಾನ್ ಮಾಡಿದೆ. ನಾನು ಅಂದ್ಕೊಂಡಂಗೆ ಹುಡುಗಿ ಥರ ಮೆಸೇಜ್ ಮಾಡಿ ಅವನಿಗೆ ಕ್ಲೋಸ್ ಆದೆ. ಅವನಿಗೆ ನನ್ನ ಮೇಲೆ ನಂಬಿಕೆ ಬರೋಕ್ಕೆ ಶುರು ಆಯಿತು. ಮೀಟ್ ಮಾಡೋಕ್ಕೆ ಸತಾಯಿಸ್ತಾ ಇದ್ದ, ಸಿಕ್ಕಾಬಟ್ಟೆ ಸತಾಯಿಸ್ತಾ ಇದ್ದ. ಕೊನೆಗೂ ಒಪ್ಕೊಂಡ. ಒಂದು ದಿವಸ ಸಿಗಾಕೊಂಡ. ತೆಗಿಯೋ ಫೋನು. ಯಾವ ಸೇರ್ಬೇಕಾಗುತ್ತೆ. ಕೊಟ್ಬಿಡು, ಸುಮ್ಮನೆ ಹೇಳ್ತಾ ಇದೀನಿ, ಕೊಟ್ಬಿಡು. ಕೊಟ್ಟು ತೆಗಿಯಲ್ಲ. ಯಾವ ವಿಡಿಯೋ ಎಲ್ಲೋ ಹೊಡೋಗ್ತೀಯಾ? ಇಲ್ಲ ನಿಜ ತೆಗಿಯೋ ಫೋನ್, ತೆಗಿಯೋ ಲೇ. ಯಾವುದು? ಹಲೋ ಸತ್ಯ, ನನ್ನ ಮಗನ ಹಿಡ್ದಾಕಿದ್ದೀನಿ. ಟೆನ್ಷನ್ ಬೇಡ ಇವಾಗ. ಇಲ್ಲೇ ಇದ್ದಾನೆ, ನನ್ನ ಹತ್ರ ಇದ್ದಾನೆ. ಬೇಗ ಬಾ, ಲೊಕೇಶನ್ ಕಳಿಸ್ತೀನಿ, ಬೇಗ ಬಾ. ಅಯ್ಯೋ ನನ್ನ ಹೊಡಿದ್ಯ, ನನ್ನ ಹೊಡಿದ್ಯ. ಏನು ಮಾಡಲಿ ಇವಾಗ? ಎಂತ ಅನಾಹುತ ಆಯ್ತಲ್ಲ. ಅಯ್ಯೋ ಅಯ್ಯೋ. ಇಲ್ಲ
ಏನೋ ಮಾಡಿದೆ? ಇಲ್ಲ ನಾನೇನು ಮಾಡಿಲ್ಲ. ಏನೋ ಮಾಡಿದೆ? ಸುಮ್ಮನಿರು. ಏನ್ ಮಾಡಿದೆ? Ask him first, no? ಏನು ಮಾಡಿಲ್ಲ. Shant, please stop. ಏನು ಗೊತ್ತಿಲ್ಲ ಮಾಡಿ ಏನೋ ಮಾಡಿಲ್ಲ. ಬೇಕಂತೇನು ಮಾಡಿಲ್ಲ. ಏನೋ ಇದು? ಏನೋ ಇದು? ನನಗೇನು ಗೊತ್ತಿಲ್ಲ. ನಾನು ಬೇಕು ಅಂತೇನು ಮಾಡಿಲ್ಲ. ಅಕಸ್ಮಾತ್ ಆಗೋಯ್ತು. ಎಲ್ಲಿದ್ದಾನೆ ಅವನು? ನಿಜವಾಗ್ಲೂ ಎಲ್ಲಿದ್ದಾನೆ? ಆಗೋಯ್ತು. ನಡಿಯೋ ತೋರ್ಸೋ ನಂಗೆ. ತೋರಿಸ್ತೀನಿ. ಎಲ್ಲಿದ್ದಾನೆ? ಸುಮ್ಮನೆ ಬಿಡ್ಬಾರ್ದು. Shant, please stop it. Stop. ಅಂತ ಮಾಡಿಲ್ಲ ನಿಜ ಕಣ. ಸುಮ್ಮನೆ ಪಾಠ ಕಲಿಸ್ಬೇಕಂತ ಹಿಡ್ಕೊಂಬಂದೆ. ಏನಮ್ಮ ಈ ಮೆಸೇಜ್ ಮಾಡೋರಿಗೆಲ್ಲ ಹೆದರ್ಕೊಳ್ತಾರ? ನೋಡಿ ಸರ್, ನಾವು ಏನೂ ಮಾಡಿಲ್ಲ. ಅವ್ನು ಈ ಥರ ಆಗಿದೆ ಅಂತ ಕರೆದಿದ್ದಕ್ಕೆ ನಾವಿಲ್ಲಿ ಬಂದಿರೋದು. ಇಲ್ಲ ಸರ್, ತುಂಬ ಭಯ ಆಗ್ತಿದೆ ಸರ್. ನನ್ನ ಪ್ರೈವೇಟ್ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಹೆದರ್ಸ್ತಾನೆ. ಕಂಪ್ಲೇಂಟ್ ತಗೊಳ್ಳಿ ಸರ್. ನೋಡಪ್ಪ, ನೀವೇನು ಮಾಡ್ದಿರ ಇವನು ಕೊಲೆ ಬಿದ್ದಿದ್ದಾನ ಅಲ್ಲಿ. ಅಲ್ಲ ಸರ್, ಅವನೇ ಕೊಲೆ ಮಾಡಿದ್ದಾನಂತ ಒಪ್ಕೊಳ್ತಿದ್ದಾನಲ್ಲ, ಏನು ನಿಮ್ಮ ಪ್ರಾಬ್ಲಮ್ಮು? ಏನಮ್ಮ ನೀನು? ಬ್ಲಾಕ್ ಮಾಡಮ್ಮ, ಹೋಗಮ್ಮ. ಇಗ್ನೋರ್ ಮಾಡಮ್ಮ, ಹೋಗಮ್ಮ. ಸರ್ ಪ್ಲೀಸ್ ಸರ್, ಕಂಪ್ಲೇಂಟ್ ಆದರೂ ತಗೊಳ್ಳಿ ಸರ್ ಪ್ಲೀಸ್. ಯಾರು ಕೊಲೆ ಮಾಡಿದ್ದಾರೆ ಅಂತ ನಾವು ಕಂಡುಹಿಡಿತೀವಿ. ಇದನ್ನೆಲ್ಲ ನೀನು ಜಡ್ಜ್ ಮುಂದೆ ಹೇಳು. ನಡಿ ಈಗ. ನಿಂಗೆ ಇವತ್ತು ಒಂದು ದಿವಸ ಟೈಮ್ ಕೊಡ್ತೀನಿ. ನಾನು ಹೇಳ್ದಂಗೆ ಮಾಡಿಲ್ಲ, ನಾನು ಕೇಳಿರೋ ವೀಡಿಯೋಸ್ ಕೊಡಲಿಲ್ಲ, ನಾನು ಕರ್ತಿರೋ ಜಾಗಕ್ಕೆ ಬಂದಿಲ್ಲ ಅಂದರೆ ನಾಳೆ ನಿನ್ನ ವೀಡಿಯೋಸ್ ಎಲ್ಲ ವೈರಲ್ ಮಾಡ್ತೀನಿ. ಏನು ಮಾಡೋದು ಗೊತ್ತಿಲ್ಲ, ತುಂಬ ಭಯ ಆಗ್ತಿದೆ. ಎಲ್ಲೋದ್ಯವಳು? ಇಷ್ಟೊತ್ತಾದ್ರೂ ಫೋನ್ ಮಾಡಿದ್ವಲ್ಲ. ಹಾಂ, ದೀಪಕ್ ಹೇಳಿದ್ರೆ ಅವನು ಅರ್ಥ ಮಾಡ್ಕೊಂತಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವ್ರು ಕೇರ್ ಮಾಡ್ತಿಲ್ಲ. ಎಲ್ಲೋದ್ಯವಳು? ಫೋನ್ ಓದಿತಾ ಇಲ್ಲ, ವಾಪಸ್ ಫೋನು ಮಾಡ್ತಿಲ್ಲ. ಫೋನ್ ರಿಸೀವ್ ಮಾಡು ಪಿಂಕಿ ಪ್ಲೀಸ್. ನಾಳೆ ಏನಾದರೂ ನನ್ನ ಪ್ರೈವೇಟ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದರೆ ಈ ಜಗತ್ತಲ್ಲಿ ನನ್ನ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ, ನನ್ನವ್ರು ಯಾರೂ ಇಲ್ಲ. ನಾನೇನು ಮಾಡಲಿ ಅಂತ ಗೊತ್ತಿಲ್ಲ. ಇದಕ್ಕಿರೋದು ಒಂದೇ ದಾರಿ. ಅಯ್ಯೋ, ಏನ್ ಮಾಡ್ಕೊಳಕ್ ಹೊರಟಿದ್ಯಾ ಪಿಂಕಿ? ಸಾರಿ ದೀಪಕ್, ನಾನು ಏನು ಮಾಡಲಿ ಹೇಳು ನೀನೇ ಇವಾಗ. ನಾಳೆ ನನ್ನ ಪ್ರೈವೇಟ್ ವಿಡಿಯೋ ವೈರಲ್ ಆದರೆ ನನ್ನ ಮುಖ ಎತ್ಕೊಂಡು ಬದುಕೋಕ್ಕಾಗುತ್ತಾ? ಮಾನ ಮರ್ಯಾದೆ ಕಳ್ಕೊಂಡಾದ್ಮೇಲೆ ಸಾಯೋಕ್ಕಿಂತ ಇವಾಗಲೇ ಸಾಯೋದು ವಾಸಿ. ಇಗ್ನೋರ್ ಮಾಡು, ಬ್ಲಾಕ್ ಮಾಡು, ನೆಗ್ಲೆಕ್ಟ್ ಮಾಡು ಅಂತ ಹೇಳಿದ್ರೆ ಹೊರತು ಮನಸ್ಸಲ್ಲಿ ಏನು ನಡೀತಿದೆ, ನಾವೆಷ್ಟು ಡಿಪ್ರೆಸ್ ಆಗಿದ್ದೀವಿ ಅಂತ ಯಾರಿಗೂ ಕಾಣೋದಿಲ್ಲಪ್ಪ. ನನ್ನ ಪರಿಸ್ಥಿತಿ ಬೇರೆ ಯಾವ ಹುಡುಗಿಗೂ ಬರಬಾರ್ದಪ್ಪ ದೇವ್ರೆ. ಎದೋಳ ಪಿಂಕಿ, ಎದೋಳ. ನನ್ನ
ನನ್ ಬಿಟ್ಟು ಹೋಗ್ಬೇಡ ಪಿಂಕಿ. ಕಂಪ್ಲೇಂಟ್ ಕೊಡೋಣ ಎದೋಳ ಪಿಂಕಿ. ನಾನು ಹುಡುಕ್ತೀನಿ ಪಿಂಕಿ. ಪಿಂಕಿ ಎದೋಳ ಪಿಂಕಿ, ನನ್ ಬಿಟ್ಟು ಹೋಗ್ಬೇಡ. ಪಿಂಕಿ ಪ್ಲೀಸ್ ಪಿಂಕಿ, ನನಗೆ ಮೋಸ ಮಾಡಬೇಡ ಪಿಂಕಿ. ನನ್ನನ್ನು ಬಿಟ್ಟು ಹೋಗ್ಬೇಡ ಪಿಂಕಿ. ಪಿಂಕಿ ಜೀವನ ಹಾಳು ಆಯ್ತು, ನಾನು ಪಾಪಿ. ನಿನ್ನ ನೋಟ ತೀರದ ನೋವು ಎಂದು ಬೇಕಿತ್ತು. ನಿನ್ನ ಕೊಂದು ಮುಲ್ತು ಇವತ್ತು ಮಾತ್ರ ನನಗೆ ತೋರುವ ಕಣ್ಣೀರು. ನಿನಗೆ ಹೊರಿಸೋದೆಂದೇ ಇನ್ನೂ ಇಲ್ಲ. ಭಿಕ್ಷುಕೆ ನಿನ್ನ ನೆನೆಸಿದಾಗ ಅವನಾಗ ನಾನು ಹಾಳುವಾಯ್ತಾ. ನಿನ್ನ ಕಣ್ಣುಗಳಲ್ಲೂ ಕಾಣೋಕೆ ತಡ. ನಿನ್ನ ಬುಕ್ಕಿ ನನಗೆ ಗೊತ್ತಿರೋದು, ಆದರೆ ನೋವು ಮಾತ್ರ ನನ್ನ ಜೀವನ. ನಿನ್ನ ಪ್ಲಾಗ ನನಗೆ ಅರ್ಥವಾಗೈತೆ. ಇಸೂಸೆ ನೆನೆಸಿದಾಗ ಕಣ ನೀರಿನ ಹನೆ. ಒಂದು ನಿಮಿಷ ತಡ್ಕೊಳ್ಳಿ. ಕಾಮ, ಕ್ರೋಧ, ಮದ, ಮತ್ಸರ, ಅವಮಾನ ಯಾವುದೇ ಕಾರಣ ಆಗಿರಲಿ, ಒಂದು ಹೆಣ್ಣಿಗೆ ಕೆಟ್ಟದಾಗ ಮೆಸೇಜ್ ಮಾಡಿ ಅವಳು ನಿನಗೆ ಒಲಿತಾಳೆ ಅನ್ನೋದು ಭ್ರಮೇಲಿ ಬದುಕಕ್ಕೆ ಹೋಗ್ಬೇಡಿ. ಅದರಿಂದ ನಿಮ್ಮ ಜೀವನ ಮತ್ತು ಹುಡುಗಿ ಜೀವನ ಹಾಳಾಗುತ್ತೆ ಹೊರತು ಬೇರೇನು ಪ್ರಯೋಜನ ಇಲ್ಲ. ನಿಮ್ಮನ್ನು ಪ್ರೀತಿಸೋರನ್ನ ಪ್ರೀತಿಸ್ರೋ. ನನ್ನ ಪ್ರಕಾರ ಈ ಕಿರುಚಿತ್ರದಲ್ಲಿ ಇವಂದೇ ತಪ್ಪು. ನಿಮ್ಮ ಪ್ರಕಾರ ಯಾರ ತಪ್ಪು?